ಗಾನ ಕೋಗಿಲೆ ಎಸ್ ಜಾನಕಿಗೆ ಕರ್ನಾಟಕ ಸಾಹಿತ್ಯ ಪರಿಷತ್ ವತಿಯಿಂದ ನುಡಿ ನಮನ. ಕುಷ್ಟಗಿ ಪಟ್ಟಣದ ಹಳೆ ಪ್ರವಾಸಿ ಮಂದಿರದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗಾನ ಕೋಗಿಲೆ ಎಸ್ ಜಾನಕಿಯವರ ನಿಧನದ ಹಿನ್ನೆಲೆಯಲ್ಲಿ ನುಡಿ ನಮನ ಕಾರ್ಯಕ್ರಮ ನಡೆಯಿತು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೂ ನಿಯೋಜಿತ ಸಮ್ಮೇಳನಾಧ್ಯಕ್ಷ ಶೇಖರ್ ಗೌಡ ಮಾಲಿಪಾಟೀಲ್ ಅವರು ಮಾತನಾಡಿ, ಚಲನಚಿತ್ರ ಗಾಯಕಿಯಾಗಿ ಹಲವು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡ ಎಸ್ ಜಾನಕಿಯವರ ಮೇರು ವ್ಯಕ್ತಿತ್ವ ಹಾಗೂ 48,000 ಹಾಡುಗಳನ್ನು ಹಾಡಿ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಅಂತಹ ಕಲಾವಿದರು ಸಿಗೋದು ಅತ್ಯಂತ ವಿರಳ ಎಂದರು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಲೆಂಕಪ್ಪ ವಾಲಿಕಾರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಸ್ ಜಾನಕಿಯವರು ತಮ್ಮ ಬದುಕನ್ನೇ ಸಂಗೀತಕ್ಕೆ ಸಮರ್ಪಿಸಿದ ಅಪರೂಪದ ಸಾಧಕಿ. ಅವರ ಗಾಯನ ಸದಾ ಸಂಗೀತಾಭಿಮಾನಿಗಳ ಹೃದಯದಲ್ಲಿ ಜೀವಂತವಾಗಿರಲಿದೆ ಎಂದರು. ಜಾನಪದ ಕಲಾವಿದ ಶರಣಪ್ಪ ವಡಗೇರಿ, ಹಿರಿಯ ಸಾಹಿತಿ ಹನುಮಪ್ಪ ಈಟಿಯವರ್, ಶಿಕ್ಷಕ ಕುಮಾರಸ್ವಾಮಿ ಹಿರೇಮಠ್ ಹಾಗೂ ಶಿಕ್ಷಕ ನಟರಾಜ್ ಸೋನಾರ್ ಅವರು ಎಸ್ ಜಾನಕಿಯವರ ಸಂಗೀತ ಸಾಧನೆ, ಸರಳತೆ ಹಾಗೂ ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಕೊಡುಗೆಯನ್ನ ಸ್ಮರಿಸಿ ಭಾವಪೂರ್ಣ ನುಡಿ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ದೇವರಾಜ್ ವಿಶ್ವಕರ್ಮ, ಇಮಾಮ್ ಸಾಬ್ ಗರಡಿಮನಿ, ಪಾವಡೆಪ್ಪ ಚೌಡ್ಕಿ, ಮೋಹನ್ ಲಾಲ್ ಜೈನ್, ಬುಡ್ನೆ ಸಾಬ್ ಕಲಾದಗಿ, ಮಾರುತಿ ಗುಮಗೇರಿ, ಪರಶಿವಮೂರ್ತಿ ಮಾಟಲದಿನ್ನಿ, ಬಸವರಾಜ್ ಗಾಣಿಗೇರ್ ಸೇರಿದಂತೆ ಕರ್ನಾಟಕ ಸಾಹಿತ್ಯ ಪರಿಷತ್ ಪದಾಧಿಕಾರಿಗಳು ಹಾಗೂ ಸಾಹಿತ್ಯಾಸಕ್ತರು ಉಪಸ್ಥಿತರಿದ್ದರು. ಗೌರವ ಕಾರ್ಯದರ್ಶಿ ಶರಣಪ್ಪ ಲೈನದ್ ಅವರು ನಿರೂಪಿಸಿದ್ರು. ವರದಿ ಶರಣಪ್ಪ ಲೈನದ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಪ್ರತಿಭಾನ್ವಿತ ಕಲಾವಿದೆ ನಮ್ಮನ್ನು ಅಗಲಿರ್ತಕ್ಕಂಥದ್ದು ನಮ್ಮ ನಾಡಿಗೆ ನಷ್ಟವನ್ನು ಉಂಟು ಮಾಡಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ತಿಳ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನು ನಮ್ಮ ತಾಲೂಕಿನಲ್ಲೂ ಕೂಡ ಕನ್ನಡ ಸಾಹಿತ್ಯ ಶ್ರದ್ಧಾಂಜಲಿಯನ್ನು ಮಾಡ್ತಕ್ಕಂಥದ್ದು ವಿಚಾರ ಕಾರ್ಯ ಆಗ್ತಕ್ಕಂಥದ್ದು. ಅದರ ಜೊತೆಗೆ ಇವತ್ತೇನು ನಮ್ಮ ಮುಂಚೆ ಕಳೆದ ಜನವರಿಯಲ್ಲಿ ಅವರ ಮಗ ಹೃದಯಾಘಾತದಿಂದ ತೀರಿ ಹೋದ ನಂತರ ತಾಯಿ ಬಹಳಷ್ಟು ಕಷ್ಟದಿಂದ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಹಾಗಾಗಿ ಅವರ ಕುಟುಂಬಕ್ಕೆ ಆ ಶಕ್ತಿಯನ್ನು ನಿಭಾಯಿಸತಕ್ಕಂಥ ಕೆಲಸ ಆಗಲಿ ಅಂತ ಹೇಳಿ ನಾವು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತಿನ ಈ ಸಂದರ್ಭದಲ್ಲಿ ಭಾಗವಹಿಸತಕ್ಕಂಥ ಮಾಧ್ಯಮ ಸ್ನೇಹಿತರಿರ್ಬೋದು, ನಮ್ಮ ಎಲ್ಲ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯರಿರ್ಬೋದು, ನಮ್ಮ ಹಿರಿಯರಾಗಿರ್ತಕ್ಕಂಥ ಇಟಿ ಅವರು ಇರ್ಬೋದು, ಕುಮಾರಸ್ವಾಮಿ ಅವರು ಹುಟ್ಟುಹಬ್ಬ ಅವರು ಮತ್ತು ನಮ್ಮ ಎಲ್ಲ ಬಾಂಧವರು